ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಐಫೈ ಕನ್ನಡ ಎಕ್ಸ್ಪ್ಲೈನರ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇನ್ವೆಸ್ಟಿಗೇಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ಗಳ ಲಿಸ್ಟ್ ಅನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಜಾನರ್ಸ್ಗಳ ಮೂವೀಸ್ಗಳಲ್ಲಿ 2 ಕ್ಯಾಟಗರೀಸ್: ಡಿಟೆಕ್ಟಿವ್ ಅಂಡ್ ಪೊಲೀಸ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವೀಸ್. ಈ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವೀಸ್ಗಳು ನಾರ್ಮಲ್ ಮೂವೀಸ್ಗಳ ಹಾಗೆ ಇರುವುದಿಲ್ಲ, ಯಾಕಂದ್ರೆ ಈ ಮೂವೀಸ್ಗಳು ಕೊನೆವರೆಗೆ ಥ್ರಿಲ್ಲಿಂಗ್ ಅಂಡ್ ಸಸ್ಪೆನ್ಸ್ ಆಗೇ ಇರ್ತವೆ. ಆಕ್ಚುಲಿ ಹೇಳಬೇಕಂದ್ರೆ ಈ ಸಸ್ಪೆನ್ಸ್ ಅಂಡ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿಗಳಿಗೆ ಸಪ್ರೇಟ್ ಫ್ಯಾನ್ ಬೇಸೇ ಇದೆ. ಈ ಲಿಸ್ಟಲ್ಲಿರೋ ಎಲ್ಲ ಮೂವಿಗಳು ಒನ್ ಆಫ್ ದಿ ಬೆಸ್ಟ್ ಸಸ್ಪೆನ್ಸ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವೀಸ್. ಆ್ಯಂಡ್ ಈ ಲಿಸ್ಟಲ್ಲಿರೋ ಎಲ್ಲ ಮೂವಿಗಳು ಯೂಟ್ಯೂಬ್ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ನಮ್ಮ ಲಿಸ್ಟ್ನ ನಂಬರ್ 1 ಮೂವಿ ರಾಕ್ಷಸನ್ 2018ನಲ್ಲಿ ರಿಲೀಸ್ ಆದ ತಮಿಳ್ ಮೂವಿ. ಈ ಮೂವಿ ಇದೆಯಲ್ಲ, ಈ ಜನರ್ನಲ್ಲಿ ರಿಲೀಸ್ ಆದ ಒನ್ ಆಫ್ ದಿ ಬೆಸ್ಟ್ ಮಾಸ್ಟರ್ ಪೀಸ್ ಮೂವಿ. ಆ್ಯಂಡ್ ಈ ಮೂವಿ ನೋಡುತ್ತಿರುವಾಗ ಹಾರರ್ ಮೂವಿ ನೋಡುತ್ತಿರುವ ವೈಬ್ ಅಂತೂ ಬರುತ್ತೆ. ಆ್ಯಂಡ್ ಈ ಮೂವಿಯ ಕ್ರಿಸ್ಟಫರ್ ಕ್ಯಾರೆಕ್ಟರ್ ಅಂತೂ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಈ ಮೂವಿಯಲ್ಲಿ ಬರೋ ಆ BGM ಅಂತೂ ಆನ್ ಕ್ರೇಜಿ ಗುರು. ಆ್ಯಂಡ್ ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಒಬ್ಬ ಸೈಕೋ ಕಿಲ್ಲರ್ ಟೀನೇಜ್ ಹುಡುಗಿಯರನ್ನು ಒಂದೇ ಪಾತ್ನಲ್ಲಿ ಸೀರಿಯಸ್ ಆಗಿ ಸಾಯಿಸ್ತಿರ್ತಾನೆ. ಆ ಕೊಲೆಗಳಿಗೆ ರೀಸನ್ ಏನು, ಆ ಸೀರಿಯಲ್ ಕಿಲ್ಲರ್ ಯಾರು ಎಂಬುದು ಈ ಮೂವಿಯ ಸ್ಟೋರಿ ಆಗಿರುತ್ತೆ. ಒನ್ ಆಫ್ ದಿ ಬೆಸ್ಟ್ ಸೈಕೋ ಕಿಲ್ಲರ್ ಮೂವಿ, ಡೆಫಿನೆಟ್ಲಿ ವರ್ತ್ ವಾಚ್ ಇಟ್ ಮೂವಿ. ಈ ಜನರಲ್ಲಿ ಬಂದ ಒನ್ ಆಫ್ ದಿ ಬೆಸ್ಟ್ ಮೂವಿ. ನಮ್ಮ ಲಿಸ್ಟ್ನ ನಂಬರ್ 2 ಮೂವಿ ಅಂಜನ್ ಪತೀರ 2020ಯಲ್ಲಿ ರಿಲೀಸ್ ಆದ ಮಲಯಾಳಂ ಮೂವಿ. ಮಲಯಾಳಂ ಇಂಡಸ್ಟ್ರಿಯಲ್ಲಿ ಈ ಜಾನರ್ನಲ್ಲಿ ಬಂದ ಒನ್ ಆಫ್ ದಿ ಬೆಸ್ಟ್ ಮೂವಿ ಎನ್ಬೋದು. ಈ ಮೂವಿ ಕೂಡ ರಾಕ್ಷಸನ್ ಮೂವಿಯ ರೇಂಜ್ಗೆ ಇರುತ್ತೆ. ಆ್ಯಂಡ್ ಈ ಮೂವಿಯ ಫ್ಲಾಟ್ ವಿಷಯಕ್ಕೆ ಬಂದರೆ, ಸೈಕೋ ಕಿಲ್ಲರ್ ಪೊಲೀಸರನ್ನು ಸೀರಿಯಸ್ ಆಗಿ ಸಾಯಿಸ್ತಾ ಇರ್ತಾನೆ. ಆಗ ಈ ಮೂವಿಯ ಹೀರೋ ಸೈಕಾಲಜಿಸ್ಟ್ ಅನ್ವರ್ ಕಿಲ್ಲರ್ನ ಹಿಡಿಯೋಕೆ ಹೇಗೆ ಪೊಲೀಸರಿಗೆ ಸಹಾಯ ಮಾಡ್ತಾನೆ ಎಂಬುದು ಈ ಮೂವಿಯ ಸ್ಟೋರಿ ಆಗಿರುತ್ತೆ. ಡೆಫಿನೆಟ್ಲಿ ಹೈಲಿ ರೆಕಮೆಂಡೆಡ್ ಮೂವಿ. ಲಿಸ್ಟ್ನ ನಂಬರ್ 3 ಮೂವಿ ಹಿಟ್ ಆಫ್ ದಿ ಫಸ್ಟ್ ಕೇಸ್ 2022ಅಲ್ಲಿ ರಿಲೀಸ್ ಆದ ತೆಲುಗು ಮೂವಿ. ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ ಆಗಿದೆ. ಆ್ಯಂಡ್ ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಹೈವೇಯಲ್ಲಿ ಕಾರಲ್ಲಿ ಹೋಗುತ್ತಿರುವ 18 ವರ್ಷದ ಹುಡುಗಿ ದಿಢೀರಾಗಿ ಕಾಣೆಯಾಗ್ತಾಳೆ. ಈ ಕೇಸನ್ನು ಸಾಲ್ವ್ ಮಾಡಿದರೆ ಮುಂಚೆ ಕಳೆದು ಹೋದ ಹೀರೋನ ಲವರ್ ಕೂಡ ಕಂಡುಹಿಡಿಯಬಹುದು. ಸೊ ಕಾಣೆಯಾದ 18 ವರ್ಷದ ಹುಡುಗಿಯನ್ನು ಹುಡ್ಕೋಕೆ ಇನ್ವೆಸ್ಟಿಗೇಷನ್ನು ಸ್ಟಾರ್ಟ್ ಮಾಡ್ತಾನೆ ನಮ್ಮ ಹೀರೋ. ಸೊ ಹೀರೋಗೆ ಅವನ ಲವರ್ ಸಿಗ್ತಾಳೋ ಇಲ್ವೋ ಎಂಬುದು ಹಿಟ್ ಮೂವಿಯ ಫಸ್ಟ್ ಕೇಸ್ ಆಗಿರುತ್ತೆ. ಆ್ಯಂಡ್ ಈ ಮೂವಿಗೆ ಪಾರ್ಟ್ 2 ಕೂಡ ಇದೆ. ನೀವಿನ್ನು ಈ ಮೂವಿಯನ್ನು ನೋಡಿಲ್ಲ ಅಂದರೆ ಹೈಲಿ ರೆಕಮೆಂಡೆಡ್. ನಮ್ಮ ಲಿಸ್ಟ್ನ ನಂಬರ್ 4 ಮೂವಿ ಕೋರ್ಟ್ ಕೇಸ್ 2021ನಲ್ಲಿ ರಿಲೀಸ್ ಆದ ಮಲಯಾಳಂ ಮೂವಿ. ಈ ಮೂವಿ ಒಂದು ಹಾರರ್ ಮಿಸ್ಟರಿ ಮೂವಿ ಆಗಿದೆ. ಆ್ಯಂಡ್ ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಮೀನು ಹಿಡಿಯುತ್ತಿರುವ ಒಬ್ಬ ವ್ಯಕ್ತಿಗೆ ಮನುಷ್ಯನ ಸ್ಕಲ್ ಸಿಗುತ್ತೆ. ಇದರಿಂದ ಆ ಕೇಸನ್ನು ಸಾಲ್ವ್ ಮಾಡೋಕ್ಕೆ ASP ಸತ್ಯಜಿತ್ಗೆ ಇನ್ವೆಸ್ಟಿಗೇಷನ್ಗೆ ಇಳಿಸ್ತಾರೆ. ಆ್ಯಂಡ್ ಪ್ಯಾರಲಲ್ ಆಗಿ ಜರ್ನಲಿಸ್ಟ್ ಆದ ಮೇಧಾ ಕೂಡ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಕಿಲ್ಲರ್ನ ಹೇಗೆ ಹಿಡಿತಾರೆ ಎಂಬುದು ಈ ಮೂವಿಯ ಫುಲ್ ರನ್ ಟೈಮ್ ಆಗಿರುತ್ತೆ. ಈ ಮೂವಿಯಲ್ಲಿ ಹಾರರ್ ಎಲಿಮೆಂಟ್ ಕೂಡ ಇರುತ್ತೆ. ಡೆಫಿನೆಟ್ಲಿ ಟ್ರೈ ದಿಸ್ ಮೂವಿ. ನಮ್ಮ ಲಿಸ್ಟ್ನ 5th ಮೂವಿ ಫೋರ್ತ್ ಆಯಿಲ್ 2023ಯಲ್ಲಿ ರಿಲೀಸ್ ಆದ ತಮಿಳ್ ಮೂವಿ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿದೆ. ರೀಸೆಂಟ್ ಟೈಮಲ್ಲಿ ರಿಲೀಸ್ ಆದ ಒನ್ ಆಫ್ ದಿ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಆ್ಯಂಡ್ ಈ ಮೂವಿಯ ಫ್ಲಾಟ್ ವಿಷಯಕ್ಕೆ ಬಂದರೆ, ನಮ್ಮ ಹೀರೋ ಪ್ರಕಾಶ್ ಪೊಲೀಸ್ ಆಫೀಸರ್ ಆಗಿ ಕ್ರೈಮ್ ಬ್ರಾಂಚ್ಗೆ ಅಪಾಯಿಂಟ್ ಆಗ್ತಾನೆ. ಅಲ್ಲಿ SP ಆಗಿರೋ ಲೋಕನಾಥನ್ ಅವರ ಮೆಂಟರ್ ಆಗ್ತಾರೆ. ನಂತರ ತಿರುಚಿಯಿಂದ ಒಂದು ಕಾಲ್ ಬರುತ್ತೆ ಮರ್ಡರ್ ಆಗಿದೆ ಅಂತ. ಇನ್ವೆಸ್ಟಿಗೇಷನ್ಗಂತ ಅಲ್ಲಿಗೆ ಹೋಗ್ತಾರೆ. ಮುಂದೆ ಸ್ಟೋರಿ ಏನಾಯಿತು ಎಂಬುದು ಈ ಮೂವಿಯ ಫುಲ್ ಸ್ಟೋರಿ ಆಗಿರುತ್ತೆ. ಡೆಫಿನೆಟ್ಲಿ ವರ್ತ್ ವಾಚ್ ಇಟ್ ಮೂವಿ, ಹೈಲಿ ರೆಕಮೆಂಡೆಡ್. ನಮ್ಮ ಲಿಸ್ಟ್ನ 6th ಮೂವಿ ಫಾರೆನ್ಸಿಕ್ 2020ಯಲ್ಲಿ ರಿಲೀಸ್ ಆದ ಮಲಯಾಳಂ ಮೂವಿ. ಇದೊಂದು ಸೈಕೋ ಕಿಲ್ಲರ್ ಮೂವಿ ಆಗಿದೆ. ಈ ಮೂವಿಯ ಫ್ಲಾಟ್ ವಿಷಯಕ್ಕೆ ಬಂದರೆ, ಕಂಟಿನ್ಯೂಸ್ ಆಗಿ ಒಂದೇ ಪಾತ್ನಲ್ಲಿ ಸೀರಿಯಲ್ ಕಿಲ್ಸ್ಗಳು ನಡೆಯುತ್ತಿರ್ತವೆ. ಹೀಗಾಗಿ ಈ ಕೇಸನ್ನು ಒಬ್ಬರು IPS ಆಫೀಸರ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಹಾಗೆ ಮೆಡಿಕಲ್ ಫಾರೆನ್ಸಿಕ್ ಎಕ್ಸ್ಪರ್ಟ್ ಆದ ನಮ್ಮ ಹೀರೋಗೆ ಕೇಸ್ನಲ್ಲಿ ಕ್ಲೂ ಹುಡುಕಿ ಬ್ರೇಕ್ ಥ್ರೂ ಅನ್ನು ತಗೊಂಡು ಬಾ ಅಂತ ಹೇಳ್ತಾರೆ. ಕೊನೆಗೆ ನಮ್ಮ ಹೀರೋ ಈ ಕೇಸನ್ನು ಹೇಗೆ ಸಾಲ್ವ್ ಮಾಡ್ತಾನೆ ಎಂಬುದು ಈ ಮೂವಿಯ ಫ್ಲಾಟ್ ಆಗಿರುತ್ತೆ. ಈ ಮೂವಿಯ ಕಿಲ್ಲರ್ ಯಾರು ಎಂಬುದು ಈ ಮೂವಿಯ ಕಥೆಯಾಗಿರುತ್ತೆ. ಈ ಮೂವಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಬರ್ತಾನೆ ಇರ್ತವೆ. ಡೆಫಿನೆಟ್ಲಿ ಹೇಳ್ತೀನಿ, ವರ್ತ್ ವಾಚ್ ಇಟ್ ಮೂವಿ, ನೆವರ್ ಮಿಸ್ ಇಟ್. ನಮ್ಮ ಲಿಸ್ಟ್ನ 7th ಮೂವಿ ಕಿರಣ್ ಅಧಿಕಾರಂ ಒನ್ರು 2017ನಲ್ಲಿ ರಿಲೀಸ್ ಆದ ತಮಿಳ್ ಮೂವಿ. ಇದೊಂದು ಆ್ಯಕ್ಷನ್ ಕ್ರೈಮ್ ಥ್ರಿಲ್ಲರ್ ಮೂವಿ ಆಗಿದೆ. ಆ್ಯಂಡ್ ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಧೀರಜ್ ಈ ಮೂವಿಯ ಹೀರೋ ಪೊಲೀಸ್ ಟ್ರೈನಿಂಗ್ ಮುಗಿಸಿ ತಮಿಳುನಾಡು DSP ಆಗಿ ಚಾರ್ಜ್ ತಗೊತಾನೆ. ಬೇರೆ ಸ್ಟೇಟ್ನ ಒಂದು ಗ್ಯಾಂಗ್ ಯಾರು ಇಲ್ಲದ ಮನೆಗೆ ನುಗ್ಗಿ ದರೋಡೆಗಳನ್ನು ಹಾಗೆ ಕ್ರೈಮ್ಗಳನ್ನು ನಡೆಸುತ್ತಿರುತ್ತಾರೆ. ಆ ಗ್ಯಾಂಗ್ನ ಹೇಗೆ ಹಿಡಿತಾರೆ ಎಂಬುದು ಈ ಮೂವಿಯ ಕಥೆಯಾಗಿರುತ್ತೆ. ಡೆಫಿನೆಟ್ಲಿ ಹೇಳ್ತೀನಿ, ಹೈಲಿ ವಾಚಬಲ್ ಮೂವಿ. ಈ ಲಿಸ್ಟಲ್ಲಿರೋ ಎಲ್ಲ ಮೂವಿಗಳನ್ನು ಮಿಸ್ ಮಾಡದೆ ನೋಡಿ. ಈ ಲಿಸ್ಟಲ್ಲಿರೋ ಎಲ್ಲ ಮೂವಿಗಳು ಒನ್ ಆಫ್ ದಿ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಮೂವೀಸ್. ದಟ್ಸ್ ಆಲ್ ಗಾಯ್ಸ್.
ಹಾಗೆ ಬಹಳಷ್ಟು ಈ ಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳು ಬಹಳನೇ ಇದೆ. ಅದನ್ನು ಪಾರ್ಟ್ 2 ವಿಡಿಯೋದಲ್ಲಿ ನೋಡೋಣ. ಈ ರೀತಿ ಒಳ್ಳೆ ಮೂವಿಗಳ ಸಜೆಷನ್ ಆ್ಯಂಡ್ ರಿವ್ಯೂ ಬೇಕಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಮತ್ತೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.